ಜೀವನ ಕೊಟ್ಟಾಳಂತ ಒಂದು ತಂಗಿ ಅಲ್ಲಿ ಅಂತೆಲ್ಲ ಇವಾಗೆಲ್ಲ ಚೆನ್ನಾಗಿರೋನೇ ಮದುವೆ ಆಗಲ್ಲ. ಆ ತಂಗಿ ನಿಮ್ಮ ತಂಗಿ ಮಕ್ಕಳೇನು? ಆ ತಂಗಿ ಹೆಸರು ಏನು? ಅವನಿಗೆ ನಿಮ್ಮ ಅಪ್ಪಾಜಿ ಕೇಳ್ತೀನಿ, ಚಿಕ್ಕಪ್ಪ ಕೇಳ್ದು ಅಂತೇಳಿ ಅವಳು ಯಾರಿಗೆ ಅವಳಿಗೆ ಕೊಡ್ಬೇಕು ಅಂತ, ಅವಳಿಗೆ ಕೊಡ್ಬೇಕು ನನ್ನ ತಂಗಿ ಆಯ್ತಾ ಮಗಳಿಗೆ. ಇದು ಫೋಟೋನ ಅವಳಿಗೆ ಕೊಟ್ಟು ಉತ್ತಮಣ್ಣ ಹಾಲು ಬೇಯಿಸಿ ಪಚ್ಚ ಇದು ನೀನು ತಗೋತೀನಿ ನಿನಗೆ ಮತ್ತು ಮೋಸ ಮಾಡಿ ನನ್ನ ಮಗಳಿಗೆ ಮತ್ತೆ ಚೆನ್ನಾಗಿ ಏನೋ ಒಟ್ಟು ಅವಳಿಗೆ ತಲುಪಬೇಕು. ಇದಾರ ಮತ್ತು ವೀಡಿಯೋ ಕಾಲ್ ಮಾಡಿ ಕೇಳಿ ಬಾರಿಸ್ಬಿಡ್ತೀನಿ ಮತ ಮಾಡ್ಬಿಡ್ತಾರೆ ಅಲ್ಲಪ್ಪ. ಅವಳಿಗೆ ಕೊಡಲಿ ಅಲ್ವಾ ಅಪ್ಪನ ಕೊಡಲಿ ಇವೆರಡು ಅಂತರ ಅವ್ರಿಗೆ ಕಟ್ಟಿ ಆ ಮಕ್ಕಳಿಗೆ. ಇವೆರಡು ಅಂತರ ದುಡ್ಡು ಬೇಡ, ಇವೆರಡು ದುಡ್ಡು ಬೇಡ, ಮಿಕ್ಕ ಮಾತ್ರ ಆಯ್ತು ಮಾಡ್ಬಿಡಿ ಆಯ್ತಾ. ಆಗ್ಬೋದಾ? ಇನ್ನು ಬರೋದಿಲ್ಲ ರೈತರು ಅಂತ ಯಾವ್ರಾಗ ನೀವು ರೈತರು? ನೀವು ಯಾವ ನೀವು ರೈತ ಮಾಡ್ತೀರಿ? ನೀವೇನು ಮಾಡ್ತೀರಿ? ಮಕ್ಕಳಿದಾರೆ ನಿಮ್ಗೆ ಸಾಕ್ತಾರೆ? ಮಕ್ಕಳು ಸಾಕ್ತಾರೇನ್ರಿ? ತಗೋರಿ ಒಳ್ಳೆ ಮಕ್ಕಳು ಸಾಕ ಪುಣ್ಯ ಅಂತ ನಾನು ಎಲ್ಲ ಅಪ್ರೂಪ್ ಬಿಟ್ಟಿದ್ದೇನೆ. ಈಗೆಲ್ಲ ಮಕ್ಕಳು ಸಾಕಲ್ಲ. ಹೇಗಿದ್ದೀರಾ ನೋಡಿ? ಇವ್ರು ಹೆಂಡತಿ ನಡೀತಿರಲ್ಲ, ಓಡಾಡ್ತಿರಲ್ಲ. ಇವ್ರು ನೋಡಿ ಇವ್ರಿಗೆ ಮಾತು ಬರಲ್ಲ, ಆದ್ರೂ ಬಂದು ಕಸ ಹೊಡಿತಾರ. ಅಮ್ಮ ಓಡಾಡುತ್ತೆ, ನೀವು ಹಿಂಗೆ ಬಂದು ಕಸ ಹೊಡೀರಿ, ದೂರಿಂದ ಬಂದು ಏನು ಬೇಡಿ. ಅಲ್ಲಿದ್ದೀರಾ? ಹೋಗೋಣ ಬೇಡ ನೋಡಿ, ಕುಡಿಯಾಕಾರ ಬರಲ್ಲ ಅಂತಿದ್ದೆ ಟೀಯ ಅವರೇ ಯಾರಿಲ್ಲ ಅಂತ ಬಿಡ್ರಿ, ಎಲ್ಲರೂ ಬನ್ನಿ ಇಲ್ಲಿ ಹೋಗೋದು. ಇದೇ ಕಷ್ಟ ಅನುಭವಿಸ್ಕೊಳ್ತಾರೆ ಇವ್ರಿಗೆ. ಕಾಲು ಮಂಡಿ ಬರಲ್ಲ, ಹುಣಸೆ ಹುಳಿ ಬೆಲ್ಲ ಸುಣ್ಣ ಹಚ್ಚಿ ಹೋಗುತ್ತೆ. ಇವರು ಅದ ಇಲ್ಲಿ ಬರ್ರಿ ನೀವು ಏನ್ ಕಷ್ಟಪಟ್ಟಿದ್ದೀರಿ? ತಂದೆ ತಾಯಿ 3 ವರ್ಷದಾಗ ತಂದೆ ತಾಯಿ ನಾನು ಕರೆಂಟ್ ನೋಡಿ ಸಿಡಿ ನೋಡಿ ನಾನು ಕಷ್ಟಪಟ್ಟೀನಿ. ಮರಳೆ ಕೂದಲು ಓದಿನಿ, ಗಂಡಸರು ಓಡೋದು ಓದಿನಿ, ಲಾರಿ ಓಡಿಸ್ತೀನಿ, ಬಸ್ ಓಡಿಸ್ತೀನಿ, ವೆಲ್ಡಿಂಗ್ ಮಾಡ್ತೀನಿ. ಈಗ ಪೇಪರ್ ಆಯ್ತೀವಿ ನಾವೇ ಕೇಳ್ಬೇಕಾದ್ರೆ ನಾವೇ ಪೇಪರ್ ಆಯ್ತೀವಿ, ನಾವೇ ಡೈಪರ್ ಕಟ್ತೀವಿ. ಏನಕ್ಕ ಕಷ್ಟಪಡೋರಿ ಅದೆಲ್ಲ ಕಾಯಿಲೆ ನೆಮ್ಮದಿ ಯಾರಿಗಿಲ್ಲ ಗೊತ್ತನಕ್ಕ. ಮನೇಲಿ ಕೂಲಿ ಬರ್ತಾರ, ಕೂಲಿ ಮಾಡಿ ಹೆಣ್ಮಕ್ಳು ಕುಡಿ ಬಿಡಿಸುತ್ತೆ. ಯಾರಿಗೆ ನೆಮ್ಮದಿ ಇಲ್ಲ ಅಂದ್ರೆ ಕಾಯಿಲೆ ಇದ್ರೆ ಮಾತ್ರ ನಾವು ನೆಮ್ಮದಿ. ಎಂತ ಆರೋಗ್ಯ ಇದ್ರೆ ನಾವು ಆತ್ಮ ಹಚ್ಚಿದ್ದೆ ಆರೋಗ್ಯವಾಗಿರ್ತಾರೆ. ಬರ್ರಿ ನೀವೇ ಶ್ರೀಮಂತರಿಗೆ ಲೆಕ್ಕಲ್ಲಿ ಫೋಟೋ ಎಲ್ಲರಿಗೆ ಕೊಡೋಣ. ಹ್ಯಾಂಡಿಕ್ಯಾಪ್ ಪೇಷಂಟ್ ಹುಣಸೆ ಹುಳಿ ಬೆಲ್ಲ ಸುಣ್ಣಚ್ಚಿ ಮೈಗೆ ಅಂತ ಹಾಕೊಳ್ಳಿ. ನೋಡಿ ಇಲ್ಲಿ ಪವಾಡ ನಡೆಯೋದೆ ನಂಬಿಕೆ. ಇಲ್ಲಿ ಪವಾಡ ನಡೆಯೋದೆ ಹದಿನಾರು ಜನ ಇದಾರ ಬೈಲಿ. ಗಲಾಟೆ ಮಾಡಬಿಟ್ಟು ಇಲ್ಲಿ ಕೇಳಿಸ್ಕೊಡ್ರಿ ಮಗ. ಯಜಮಾನ ಬಕ್ಕಲ್ಲ ಅಂತ ಅಮ್ಮನ ಕಸೋಡಿ ಯಜಮಾನ ಬಸ್ಸಿಡಿ ನೋಡಮ್ಮ. ಇಲ್ಲಿ ನೋಡಿ ಒಂದ್ಸರಿ ಹೆಂಗೆ ಇವೆಲ್ಲ ಏನ್ ರೇಟ್ ಗೊತ್ತಾವ್ರಲ್ಲ. ಯಜಮಾನ ಬಕ್ಕಲ್ಲ ಅಂತ ಎಲ್ಲ ಸಮಯ ಏನ್ ಗೊತ್ತಾ, ಓಪನ್ ಸರ್ಜರಿಗೆ ಆಪರೇಷನ್ ರೂಮಿಗೆ ತಗೊಂಡೋಗಿದ್ರು NHL ಶಿವಮೊಗ್ಗ. ಆಪರೇಷನ್ ರೂಮ್ ಒಳಗೆ ತಗೊಂಡೋಗಿ ದೇವ್ರಿಗೆ ಬೇಡ್ಕೊಂಡೆ, ವಾಪಸ್ ಬಂದ್ರು. ಈಗ ಚೆನ್ನಾಗಿದೆ. ಎಲ್ಲಿದೆ ನಿಮ್ ಸ್ವಂತವ್ರು ಭದ್ರಾವತಿನೇ. ಒಂದ್ ಕ್ಲಾಸ್ ಹಾಕಿದ್ವಲ್ಲ ಒಂದ್ಸರಿ ಏನ್ ಗೊತ್ತ ಏನ್ ಮಾಡ್ತಾರೆ ಗೊತ್ತಾ, ಒಳಗೆ ಕರ್ಕೊಂಡೋಗಿದ್ರು ಆಪರೇಷನ್ ರೂಮಿಗೆ. ಹಿಂಗೆ ಮೊಬೈಲಲ್ಲೇ ಐತೆ ಫೋಟೋ. ಇಷ್ಟೇ ಬೇಡಿದ್ ನನ್ನ ತಾಯಿಗೆ 5 ನಿಮಿಷದಲ್ಲಿ ಹೊರಗೆ ಕರ್ಕೊಂಡ್ಬಂದ್ರು. ಮನೆಗೆ ಹೋಗಿ ಡಿಸೈಡ್ ಮಾಡ್ರಿ ಅಂತ. ಸ್ವಾಮಿ ಹೇಳಿದ್ರು ಸಿಹಿ ಸುದ್ದಿ ಬರುತ್ತೆ, ಆಪರೇಷನ್ ಬೇಡ ಅಂತ. ಆದ್ರೂ ಜನಗಳ ಮಾತು ಕಟ್ಕೊಂಡು ಸೀರಿಯಸ್ ಅಂತ ತಗೊಂಡೋಗ್ಬಿಟ್ಟೆ. ಅಕ್ಕ ತಮ್ಮನ ಮಾತು ಕೇಳಲಿಲ್ಲ. ನೀವು ಹೇಳಿದ್ರಿ ಸಿಹಿ ಸುದ್ದಿ ಬರುತ್ತೆ, ಆಪರೇಷನ್ ಬೇಡ ಅಂದ್ರೆ ಅವ್ರು ನಂಬ್ತೀವಿ, ನಮ್ಮ ನಂಬಲ್ಲ. ಅದಕ್ಕೆ ಇವತ್ತು ನಾನು ಕಸ ಹೊಡಿಬೇಕು, ಎಲೆ ಎತ್ತಬೇಕು ಅಂತ ಬಂದೆ. ಒಂದ್ಸರಿ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ಪುಣ್ಯಕ್ಷೇತ್ರನೇ ಅರ್ಥ ಆಗುತ್ತಾ? ಇವ್ರ ಮಗಳು ಇವ್ರೊಳ್ಳೆ ಎಣ್ಣೆ ಹೊಡಿತಿದ್ದ, ಮಗಳು ಬಂದು ಕಸ ಹೊಡಿತಾರೆ, ಎಣ್ಣೆ ಹೊಡೆದ್ ಬಿಟ್ಟಾರೆ. ಇವಾಗ ಫೋಟೋ ಹೊಡಿಕೆ ಜೀವನ ಮಾಡಿ ಸೊಸೆ ಮಗನಿಗೆ ಸೊಸೆನೂ ಅತ್ತಿ ಬಂದು ಕಸ ಹೊಡೆದಾರೆ. ಈ ಅಮ್ಮ ಗಂಡು ಬಂದು ಆಯಮ್ಮ ಗಂಡು ಉಳಿಸ್ಕೊಂಡಿದ್ವಿ. ತಾಯಿನೇ ಬಂದು ಇವರು ತಾಯಿಗೋಸ್ಕರ ಬಂದು ಕಸ ಹೊಡಿತಾರೆ. ನೀವು ಬಂದು ಹುಷಾರಿಲ್ಲ ಕಿಸಾರಿಲ್ಲ ಅನ್ಬಾರ್ದು. ಇಲ್ಲಿ ಪವಾಡ ನಡೆಯೋದೇ ನನ್ನ ದೇವಸ್ಥಾನದಲ್ಲಿ. ಬಿಲ್ಡಿಂಗ್ ಮಾಡೋಣ ಚಿಂತಾಮಣಿ ಕಣ್ಣು ಬರಲ್ಲ ಅಂತಕ್ಕಂಥದ್ದು ಕೇಳ್ತೀರಾ? ಇನ್ನೊಮ್ಮೆ ಕೇಳ್ಕೊಳ್ಳಿ. ಪವಾಡ ನಡೆಯೋದೇ ನಂಬಿಕೆಯಿಂದ. ಇಲ್ಲಿ ದೇವಸ್ಥಾನ ನಂಬಿಕೆ ಪವಾಡ. 2 ಜನ ಸೇರ್ತಾ 3 ನಿಮ್ಮ ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ. ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ, ಆ ಜಾತಿ ಈ ಜಾತಿ ಅನ್ಬೇಡಿ. ಹತ್ರ ಮನೆ ಫೋಟೋಗೆ ಮಲ್ಕೋಬೇಡಿ, ಕೆಲ್ಸಕ್ಕೆ ಹೋಗಿ. ಆಮೇಲೆ ನಂಬಿಕೆ ಮೈ ಮೇಲೆ ಅಂತರ ಹಾಕೊಳ್ಳಿ. ಸಾಧ್ಯವಾದ ನಿಮ್ಗೆ ಗಾಳಿ ಸ್ಟಿಕ್ಕರ್ ಹಾಕೊಳ್ಳಿ. 2 ಕಡೆ ಫಾಸ್ಟ್ ಆಗಿ ಆಕ್ಸಿಡೆಂಟ್ ಆಗಲ್ಲ ಅಂತ. ಸಣ್ಣ ಅಂಗಡಿ ಒಂದು ಸ್ಟಿಕ್ಕರ್ ಹಾಕೊಂಡು ವ್ಯಾಪಾರ ಮಾಡಿ, ಹೊಟ್ಟೆ ತುಂಬ ಅನ್ನ ಕೊಡ್ಲಿ. ನಂಬಿಕೆ ಇದ್ರೆ ಶೇರ್ ಮಾಡಿ. ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ. ಆಮೇಲೆ ಯಾರೇ ನಿಮ್ಮ ಊರಿಗೆ
ನಿಮ್ಮ ಗ್ರಾಮದಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಏನಾರಲ್ಲಿ ಒಂದೇ ಒಂದು ರೂಪಾಯಿ ದುರ್ಗಾಸವ ಕಟ್ಟಿರೋ ದುಡ್ಡು ಕೊಡಿ ಅಂದರೆ 1 ರೂಪಾಯಿ ದುಡ್ಡು ಯಾರು ಕೊಡಂಗಿಲ್ಲ. ರಸ್ತೆಗಲ್ಲೇ ಊರಗಾಲಿ ಎಲ್ಲೂ ಕೊಡಬಾರ್ದು. ನೀವು ಪ್ರೀತಿ ಇದ್ರೆ ಕಾಣಿಕೆ ಡಬ್ಬಿ ತೋರಿಸಿ ಪ್ರೀತಿನ, ಭಯದಲ್ಲ, ಬಿಲ್ಡಪ್ ಕೊಡ್ಬೇಡಿ. ನಾವು ನಾನು ನನ್ನದು ನನ್ನಿಂದ ಭಾಳ ಜನ ನೋಡ್ಬಿಡಿ, ನಾನು ಭಾಳ ಜನ ಬಂದು ಹೋಗ್ಯಾರೆ, ಭಾಳ ಜನ ಉದುರೋಗ್ಯಾರೆ. ಆ ಥರ ಬಿಲ್ಡಪ್ ಬೇಡ. ಇಲ್ಲಿ ಯಾರು ಗುರುಗಳು ಸ್ವಾಮಿಯರು ಪವಾಡ ಪುರುಷಿಲ್ಲ, ನಿಮ್ಮ ನಂಬಿಕೆನೇ ದೊಡ್ಡ ಪವಾಡ. ನಾವು ಸೇವಕರು ಏನಂದರೆ ನಿತ್ಯ ಆ ತಾಯಿಯರು ನಮ್ಮ ತಂದೆ ತಾಯಿಯರು ಸೇವೆ ಮಾಡ್ಕೊಂಡು ಹೊರತು ಅನ್ನ ಉಂಡ್ಕೊಂಡಿದ್ದೀವಿ, ಆರಾಮಾಗಿದ್ದೀವಿ. ನೀವು ಈ ಕೆಲಸ ಮಾಡ್ತಾ ಬನ್ನಿ. ಆಮೇಲೆ ಮತ್ತೆ ಬಂದೇನು ಹುಷಾರಾಗುತ್ತಾ ಅನ್ನೋ ಭ್ರಮೆ ಇದ್ರು ಬರ್ಲಕೊಳ್ಬೇಡಿ. ದೇವಸ್ಥಾನಕ್ಕೆ ಯಾರು ಬಂದು ನೀವೇನು ಇಲ್ಲಿ ಗೋಪುರ ಕಟ್ಟುವ ಅವಶ್ಯಕತೆ ಇಲ್ಲ. ನಾವು ನೀವು ಕೊಡೋ ದುಡ್ಡಲ್ಲಿ ಹಣ್ಣು ಗುಡಿ ಕಟ್ಟಿರೋದು, ನೀವು ಕೊಡೋ ದುಡ್ಡ ನಾವು ಮನೆ ಮಾಡ್ಕೊಂಡಿದ್ರೆ ಅಂದಾಶ್ರಮಕ್ಕೆ ವೃದ್ಧಾಶ್ರಮ ಸಹಾಯ ಮಾಡ್ತಾ ಇರ್ತೀವಿ. ನಾವು ನೋಡಿರಿ, ಸೀರೆ ಕೊಡ್ತೀವಿ, ಅಂತರ ಕೊಡ್ತೀವಿ ಫ್ರೀ. ಯಾರಿಗೆ ಅಂದರೆ ನಿಜವಾದ ಕಷ್ಟ ಇರೋರಿಗೆ, ಎಷ್ಟು ಜನಕ್ಕೆ ಫೋಟೋ ನಾವು ಶಕ್ತಿ ಇರಲ್ಲ, ಅವ್ರಿಗೊಂದು ಫೋಟೋ ಕೊಡೋಣ ಅಂತ, ಎಷ್ಟು ಜನಕ್ಕೆ ತಗೊಂಬಂದಿರಲ್ಲ ಅಕ್ಕಳ್ತ ಅಥವಾ ಒಂದು ಸೀರೆ ಕೊಡೋಣ ಅಂತ, ಕೈಕಾಲು ಇಲ್ಲದೆ ಒಂದು ಅಂತರ ಕೊಡೋಣ ಅಂತ ನಾವು ಫ್ರೀಯಾಗಿ ಕೊಡ್ತೀವಿ. ಬಸ್ ಚಾರ್ಜ್ ಕೂಡ ನಿಲ್ಲಿಸ್ಬಿಟ್ಟಿದ್ದೀವಿ. ಬಸ್ ಚಾರ್ಜ್ ಕೊಟ್ಟರೆ ನಮಗೆ ಕೊಡಿ 200 ಕೊಡಿ, 2000 ಕೊಡಿ ಶುರುವಾದರೆ. ಈಗಲೇ ಮನೆ ಕಟ್ಟೋರಿಗೆ ಹಂಚ್ಗಳು ಸೀಟ್ಗಳು ಸಣ್ಣ ಪುಟ್ಟ ಹಿಂಗೆ ಏನೋ ಕೊಡಿಸ್ತಾ ಇದ್ವಿ, ಈಗೆಲ್ಲ ಶುರುವಾದರೆ ಲಕ್ಷ ಕೊಡಿ, ಅಷ್ಟು ಕೊಡಿ, ಇಷ್ಟು ಕೊಡಿ ಅಂತ ಕೆಲಸ. ಹಂಗಾಗಿ ಯಾರಿಗೂ ಏನು ಸಹಾಯ ಮಾಡಲ್ಲ. ಈಗ ಬರೀ ಅಂದಾಜು ಉದ್ದೇಶ ಮಾತ್ರ ಸಹಾಯ ಮಾಡ್ತೀವಿ. ನೋಡ್ತೀನಿ ನಾನೇ ನಿರ್ಗತಿಕರು ಅಂತ ಇದ್ದರೆ ನನಗೆ ಬಡವಂತ ಅನಿಸಿದ್ರೆ ಅವರಿಗೆ ಫ್ರೀಯಾಗಿ ಅಂತರ ಕಟ್ಟಿ ಕಳಿಸ್ತೀವಿ. ಇನ್ನು ಹುಷಾರಾಗುತ್ತಾ ಅಂತ ಹೇಳಿ ಭ್ರಮೆ ಹುಟ್ಟ ಬರಬೇಡಿ, ಹುಷಾರಾಗುತ್ತೆ, ನಂಬಿರೆ ಮಾತು. ಅರ್ಥಾಗ್ತಾ? ಇನ್ನೊಮ್ಮೆ ಹೇಳ್ತೀನಿ, ಪವಾಡನೇ ನಂಬಿಕೆ. 2ನೇದು ತೀರ್ಥ. 3ನೇದು ನಿಮ್ಮ ಮನೆ ಬಾಕ್ಲಲ್ಲಿ ಗಡಿಯಾರ ಟಿವಿ ಟೈಮ್ ಫೋಟೋ. ಬಾಡಿ ಮನೆಗೆ ಇದೀನಿ ಏನು ಬೇಡ, ಏನೂ ಆಗಲ್ಲ. ಸಾಧ್ಯವಾದ ಗಾಡಿ 2 ಕಡೆಯಿಂದ ಫಾಸ್ಟಾಗಿ ಅನ್ಸ್ಕೊಳ್ಳಿ, ಆಕ್ಸಿಡೆಂಟ್ ಆಗಲ್ಲ. ಬೈಕ್ ಸಿಂಗಲ್ ಹಾಕ್ಕೊಳ್ಳಿ, ಸಣ್ಣ ಅಂಗಡಿ ಒಂದು ಸಣ್ಣ ಫೋಟೋ ಹಾಕೊಳ್ಳಿ, ಶಿಕ್ಷೆ ಹಾಕೊಳ್ಳಿ. ದೊಡ್ಡ ಫೋಟೋ ಇದ್ರೆ ದೊಡ್ಡ ಅಂಗಡಿ ಇದೆ ಒಂದು ಫೋಟೋ ಹಾಕೊಳ್ಳಿ. ತಾಯಿನ ಬೇಡ್ಕೊಳ್ಳಿ, ಹೊಟ್ಟೆ ತುಂಬ ಅನ್ನ ಕೊಡಲಿ ಅಂತ. ಕ್ಯಾಶ್ ಕಲ್ಲಿಕ್ಕಿಟ್ಟು ಡಿಕ್ಕೊಳಿಕ್ಕಿಟ್ಟು ದೇವ್ರು ಬಂದು ಕೊಡಲ್ಲ. ಈಗ ಜನ ಹೆಂಗಾರೆ ಆಡ್ಕೊಂತಾರೆ ಅಂತೆ, ನಮ್ಮ ದೇವರು ನಿಮ್ಮ ದೇವರು ಅನ್ಬೇಡಿ. ಅರ್ಥಾಗ್ತದ? ಇನ್ನು ಹುಷಾರಿಲ್ಲ, ನನಗೇನೋ ಆಗುತ್ತೆ, ಅಮಾವಾಸ್ಯೆ ಏನೋ ಆಗುತ್ತೆ ಅಂದರೆ ಪ್ರತಿ ಅಮಾವಾಸ್ಯೆ ಮನುಷ್ಯ ಮಾತ್ರ ತಲೆ ಹೊಡಿತೀವಿ. ಒಬ್ಬರಿಗೂ ಅಷ್ಟು ದುಡ್ಡು, ಕುಟುಂಬ ದುಡ್ಡು. ಒಂದು ವೇಳೆ ದುಡ್ಡಿಲ್ಲ ಅಂತ ಬಡವ್ರಿಗೆ ಫ್ರೀ ಹೊಡಿತೀವಿ. ಒಂದು 500 ರೂಪಾಯಿ ಇಸ್ಕೊಂತಾರೆ ತಡೆಯೋದು ಮಾತ್ರ. ದುಡ್ಡಿಲ್ಲ ಅಂತ ಬಡವ್ರಿಗೆ ಫ್ರೀ, ಗಲಾಟೆ ಮಾಡಿದ್ರೆ ಬೈಗುಳ ಫ್ರೀ. ಅಲ್ಲೂ ಗಲಾಟೆ ಶುರು ಮಾಡ್ಕೊಂತಾರೆ, ಲೇಟ್ ಆಗುತ್ತಾ ಅಂತ. ಹಂಗಾಗಿ ಬೈತೀವಿ ಅಷ್ಟೇ. ಭಯಂಗಾದ್ರೆ ಭಯ ಶಕ್ತಿ ಕೊಟ್ಟಿರೋ. ಇನ್ನೊಮ್ಮೆ ಹೇಳ್ತೀನಿ, ಆತ್ಮೀಯರೇ, ಅನ್ನದಾತ್ರೆ, ಯಾರು ಪವಾಡ ಪುರುಷರಲ್ಲ. ನಿಮ್ಮ ನಂಬಿಕೆ ದೊಡ್ಡ ಪವಾಡ. ಅರ್ಥಾಗುತ್ತಾ? ಇಲ್ಲಿ ಯಾರು ಗುರುಗಳು ಸ್ವಾಮಿಯರು ಅಂತಿಲ್ಲ, ನನ್ನೇ ನೀವು ಗುರುಗಳು ಅನ್ನೋದು. ಮೇಬು ಬಂತ ಮುಸ್ಲಿಮ್ಸ್ ಹುಡುಗ ಮಾತು ಬರುತ್ತೆ ಮಗುವಿಗೆ ಅಂತ. ನನ್ನ ಹೆಸರು ರಾಮಚಂದ್ರ ಅಂತ, ರಾಮದುರ್ಗ ಅಂತ ಇಟ್ಟೇನೆ. ಅರೆ ಬಿಡ್ತೇನೆ ಅಂತಿದೆ ಮಾತು ಬರೋ ಹುಡುಗ. ಪವಾಡಗಳು ನಡೆಯೋದು ನೀವು ಹೇಳಿ ವಿಡಿಯೋಕ್ಕೆ ಸತ್ಯನೇ ಅಂತಂತವ್ರು ಇದ್ದಾರೆ, ನಿಮ್ಮಂಗಾಡಲ್ಲ. ಅವರಿಗೆ ಮುಂದ್ಗಡೆ ಹುಷಾರಾತಂತ ಒತ್ತು ಹೇಳುತ್ತೆ, ಅಲ್ಲ ನನ್ನ ಮಗಳು ಹುಷಾರಿಲ್ಲ ಅಂತ ಒಮ್ಮೆ ಹೇಳುತ್ತೆ. ಅವ್ರು ನಾನು ಹೇಳ್ತೇನೆ, ಅಂತರ ಹಾಕಬೇಕು, ಸೇರ್ತಾಗ ಸ್ನಾನ ಮಾಡಬೇಕು, ಮನಸ್ಪೂರ್ತಿ ಬೀಳಬೇಕು, ಕಸ ಹೊಡಿಬೇಕು. ಈಗ ಅವರು ಕಸ ಹೊಡಿತಾರೆ, ಅವ್ರು ಹಂಗೆ ಹೋಗಲ್ಲ. ಈಗ ಅಮ್ಮ ಗಂಡು ಕಡೆ ಕಸ ಹೊಡಿಯುತ್ತೆ, ಇನ್ನೊಂದು ತಾಯಿ ಉಳಿಸಿದ ಅವ್ರು ಕಸ ಹೊಡಿತಾರೆ, ಹಂಗೆ ಹೋಗಲ್ಲ. ಈ ಬೇರೆಲ್ಲ ಬರ್ತಾರೆ, ಲೇಟ್ ಆಗುತ್ತಾ, ಮಗುಳುತ್ತೆ ಅಂತ ನಾವೇನು ಮಾಡೋದು ಬಂದು. ಅದು ಅಮ್ಮಾರು ಬರಲ್ಲ, ಅಜ್ಜಾರು ಬರ್ತದೆ. ಮಗ ಮನೆ ಮಲ್ಗೇನೆ ಮದುವೆ ಮಾಡಿಸಿ ಯಂತ್ರ ಕೊಡಿ ಫ್ರೀಯಾಗಿ. ಅವನಿಗೆ ಮದುವೆ ಮಾಡಿಸ್ಬೇಕು. ಅಪ್ಪ ಅಮ್ಮನ ಸಾಕ್ಲದ ಹೆಂಡತಿ ಮಗು ಸಾಕ್ತಾನೆ ಅಂದ್ರೆ